ಇತ್ತೀಚೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತೋಟಗಾರಿಕೆ ಇಲಾಖೆ ನಿರ್ಲಕ್ಷ್ಯದಿಂದ ಬೆಂಗಳೂರಲ್ಲಿ ಹಾಪ್ಕಾಮ್ಸ್ ಕಣ್ಮರೆಯಾಗ್ತಿವೆ. ಹಾಪ್ಕಾಮ್ಸ್ ಇದ್ದ ಜಾಗಗಳು ಈಗ ಪಾಳು ಬಿದ್ದ ಬಂಗಲೆಗಳಾಗಿವೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್, ಗುಣಮಟ್ಟದ ತಾಜಾ ಹಣ್ಣು ತರಕಾರಿಗಳನ್ನು ಗ್ರಾಹಕರಿಗೆ ಪೂರೈಸುವ ಹಾಗೂ ಮಧ್ಯವರ್ತಿಗಳಿಂದ ಮುಕ್ತವಾದ ಮಾರುಕಟ್ಟೆ ಒದಗಿಸುವ ಮಹತ್ವದ ಉದ್ದೇಶದಿಂದ ಹಾಪ್ಕಾಮ್ಸ್ಗಳನ್ನು ಓಪನ್ ಮಾಡಲಾಗಿತ್ತು. ಆದರೆ 2 ವರ್ಷಗಳ ಹಿಂದೆ ಬೆಂಗಳೂರು ವ್ಯಾಪ್ತಿಯಲ್ಲಿ 316 ಜಿಲ್ಲೆಗಳಲ್ಲಿ 262 ಹಾಪ್ಕಾಮ್ಸ್ ಮಳಿಗೆಗಳಿದ್ದವು. ಆದ್ರೀಗ ನಷ್ಟ, ಮೂಲ ಸೌಲಭ್ಯದ ಕೊರತೆಯಿಂದ ಮಳಿಗೆಗಳ ಸಂಖ್ಯೆ ಬೆಂಗಳೂರಿನಲ್ಲಿ 200ಕ್ಕೂ ಹೆಚ್ಚು ಕಡಿಮೆಯಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಹಾಪ್ಕಾಮ್ಸ್ ಮಳಿಗೆಗಳು ಕಾಣೆಯಾಗುತ್ತಿವೆ. ಇದಕ್ಕೆಲ್ಲ ನೇರ ಕಾರಣವಾಗಿ ತೋಟಗಾರಿಕೆ ಇಲಾಖೆಯಿದ್ದೇ ಎಂದು ಎದ್ದು ಕಾಣ್ತಾ ಇದೆ. ಮೇಡಮ್, ಏನಾಗಿದೆ ಅಂದರೆ ಈಗಿನ ಸರ್ಕಾರ ಮತ್ತು ಹಿಂದಿನ ಸರ್ಕಾರದಲ್ಲಿ ಮೇಜರ್ ತಪ್ಪಾಗಿದೆ. ಅವ್ರ ಸರ್ಕಾರದಲ್ಲಿದ್ದಾಗಲೂ ಈ ಹಾಪ್ಕಾಮ್ಸ್ನ ಓಪನ್ ಮಾಡಿ ಸಾರ್ವಜನಿಕರಿಗೆ ಅದ್ರ ಉಪಯೋಗ ಕೊಡಬೇಕು ಅನ್ನೋ ಒಂದು ಜವಾಬ್ದಾರಿ ಇರಲಿಲ್ಲ. ಸೊ ಈಗ ಬಂದಿರತಕ್ಕಂಥ ಸರ್ಕಾರನೂ ಸರಿ ಹಿಂಗೆ ಹಾಪ್ಕಾಮ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಮತ್ತೆ ಓಪನ್ ಮಾಡಬೇಕು ಅಂತ ಇಲ್ಲ. ಯಾಕಂದರೆ 2 ವರ್ಷದಿಂದ ಇದು IPP, ಯಾಕಂದರೆ ಇಲ್ಲಿ ಕಮಿಷನರ್ ಬಂದು ಕೂತ್ಕೊಳ್ತಾರೆ, ಅವ್ರಿಗೂ ಇದ್ರ ಮೇಲೆ ಗಮನ ಹರಿಸಿಲ್ಲ. ಇಲ್ಲೊಂದೇ ಅಂತಲ್ಲ, ಮಹಾಲಕ್ಷ್ಮಿ ಲೇಔಟಲ್ಲೂ ಸೇಮ್ ಇದೇ ಕೆಲಸನೇ ತುಂಬ ಕಡೆ ನಾವು ನೋಡಿದ್ದೀವಿ. ಜನಗಳಿಗೆ ಸಹಕಾರಿಯಾಗುವಂಥ ಕೆಲಸಗಳನ್ನ ಎರಡೂ ಸರ್ಕಾರದಿಂದ ಒಂದು ಒಳ್ಳೆ ಕೆಲಸಗಳು ಮಾಡ್ತಾಯಿಲ್ಲ. ಹಾಪ್ಕಾಮ್ಸು ಎಲ್ಲಿ ಲಾಭದಾಯಕ ಇರುತ್ತೆ ಅಲ್ಲಿಗೆ ಆಗ್ತಾಯಿದ್ದಾರೆ. ಇಲ್ಲಿ ಲಾಭ ಚೆನ್ನಾಗಿ ನಡೀತಾ ಇದ್ದ ಹಾಪ್ಕಾಮ್ಸ್ನ ಕ್ಲೋಸ್ ಮಾಡಿಬಿಟ್ಟು ಇವತ್ತು ಶಾಶ್ವತವಾಗಿ ಮುಚ್ಚಿದ್ದಾರೆ ಮೇಡಮ್. ಇನ್ನು ನಗರದ ಮಲ್ಲೇಶ್ವರಂನ 16ನೇ ಕ್ರಾಸ್ನ ಹಾಪ್ಕಾಮ್ಸ್ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್, ವಿಜಯನಗರ್ ಭಾಗದ ಅತ್ತಿಕುಪ್ಪೆ, ಹಂಪಿನಗರ್, ಹೊಸಹಳ್ಳಿ ಈ ಎಲ್ಲಾ ಕಡೆಗಳಲ್ಲಿ ಸೇರಿದಂತೆ 4-5 ಹಾಪ್ಕಾಮ್ಸ್ಗಳು ಬಂದಾಗಿವೆ. ಇದರ ಬಗ್ಗೆ ಈಗಾಗಲೇ ಗ್ರಾಹಕರು ಕೂಡ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಮೇಡಮ್, ಅಧಿಕಾರಿಗಳು ಅಲ್ಲಿ ಸ್ಥಳೀಯ ಶಾಸಕರ ಮೇಲೆ ಆಗ್ತಾರೆ. ಶಾಸಕರಿಗೆ ಅದರಿಂದ ಏನು ಅಂತ ಇನ್ಕಮ್ ಇರಲ್ಲ. ಈಗಿನ ಪರಿಸ್ಥಿತಿ ಏನಾಗಿದೆ, ಅಲ್ಲಿಂದ ಕೋಟಿಗಟ್ಟಲೆ ಏನಾದ್ರು ಇನ್ಕಮ್ ಬರೋದಾದರೆ ಅದಕ್ಕೊಂದು ಆ್ಯಕ್ಷನ್ ತೊಗೊಂಡು ಒಂದು ಟೆಂಡರ್ ಕರೆದು ಅವ್ರಿಗೆ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಕೊಟ್ಬಿಟ್ಟು ಅಲ್ಲಿಂದ ದುಡ್ಡು ತೆಗೆಯೋಂಥ ಕೆಲಸಗಳಾಗತ್ತೆ. ಇದರಿಂದ ಏನು ದುಡ್ಡಿದೆ ಈಗ ಹಾಪ್ಕಾಮ್ಸಲ್ಲಿ? ಒಂದು ಸಣ್ಣ ಜಾಗ, ಅವಶ್ಯಕತೆ ಇಲ್ಲ, ಸರಿ ಸತ್ತಿರಲಿ ಬಿಡಿ ಅನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ಮೇಡಮ್. ಸರ್, ದುಡ್ಡು ಯಾರ್ದು ವೇಸ್ಟ್ ಆಗ್ತಾ ಇರೋದು? ಸಾರ್ವಜನಿಕರದ್ದು ಟ್ಯಾಕ್ಸ್ ಕಟ್ಟೋ ಅಂತ ನಿಮ್ಮದು ದುಡ್ಡು ವೇಸ್ಟ್ ಆಗ್ತಿದೆ. ಅವ್ರ ಮನೆಯಿಂದ ದುಡ್ಡು ತಂದು ಯಾರು ಏನು ಕೆಲಸಗಳು ಮಾಡ್ತಾ ಇಲ್ವಲ್ಲ ಮೇಡಮ್. ನನ್ನ ಹೆಸರು ರಾಮ್. ಒಟ್ಟಾರೆಯಾಗಿ ಹಾಪ್ಕಾಮ್ಸ್ನಿಂದ ನೇರವಾಗಿ ರೈತರಿಂದ ಹಣ್ಣು ತರಕಾರಿ ಸಿಕ್ತಿತ್ತು, ಬೆಲೆಯೂ ಕಡಿಮೆ ಇತ್ತು. ಆದ್ರೀಗ ಕ್ಲೋಸ್ ಆಗಿರೋದ್ರಿಂದ ದುಬಾರಿ ಬೆಲೆ ಜನರ ಜೇಬನ್ನ ಸುಡುವಂತ ಮಾಡಿದೆ. ಏನಾದ್ರೂ ತೋಟಗಾರಿಕೆ ಇಲಾಖೆ ಎಚ್ಚೆತ್ತುಕೊಂಡು ಈ ಎಲ್ಲ ಸಮಸ್ಯೆಗೆ ಬ್ರೇಕ್ ನೀಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.